ವೆಲ್ಕಮ್ ಬ್ಯಾಕ್ ನನ್ನ ಪ್ರೀತಿಯ ಎಲ್ಲ ಗೆಳೆಯರಿಗೂ. ಇವತ್ತಿನ ವ್ಲಾಗ್ ಒಂದು ಸ್ಟೋರಿ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೋರಿ ಒಂದು 5 ದಿನದ ಹಿಂದಿನ ಮಾತು. ಲೈಕ್ ಲಾಸ್ಟ್ ಸ್ಯಾಟರ್ಡೇ ಅವತ್ತು ಏನಾಯಿತು ಏನೋ ಗೊತ್ತಿಲ್ಲ, ಅಂಥದ್ದೇನು ಕಷ್ಟಕರ ಅಥವಾ ಅಂಥ ಏನು ಮೂಡ್ ಆಫ್ ಆಗೋದೇನೋ ಆಗಿಲ್ಲ. ಬಟ್ ನನ್ನ ಮೂಡು ಅವತ್ತು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಲೈಕ್ ಚೆನ್ನಾಗಿ ಅನ್ನಿಸ್ತಿರಲಿಲ್ಲ, ಏನೇ ಕೆಲಸ ಮಾಡಬೇಕು, ಮೂಡ್ ಆಫ್ ಆಗಿತ್ತು ಬೇಸಿಕ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅವತ್ತು ಆ್ಯಸ್ ಯೂಶ್ವಲಿ ಸ್ಯಾಟರ್ಡೇ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತೀನಿ. ಹೋದೆ. ಈ ಇಂಜಿನಿಯರಿಂಗ್ ಬಂದಮೇಲೆ ಲಾಸ್ಟ್ 2 ಇಯರ್ಸಿಂದ ಲೈಕ್ ಸ್ಪಿರಿಚುವಲ್ ಅದೇ, ಲೈಕ್ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮುಂಚೆನೇ ಹೋಗ್ತಿದ್ದೆ. ಬಟ್ ಅಷ್ಟೊಂದು ರೆಗ್ಯುಲರ್ ಇರಲಿಲ್ಲ. ಲೈಕ್ ಸ್ಯಾಟರ್ಡೇ ರೆಗ್ಯುಲರ್ ಹೋಗ್ತೀನಿ. ಎಕ್ಸಾಮ್ ಇದ್ರಿಂದ 1-1.5 ತಿಂಗಳ ಮೇಲಾಯಿತು ಹೋಗ್ದಲೆ. ದೇವ್ರನ್ನು ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಒಂದು ಅಡ್ಡು ಬಿದ್ದುಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡು ಹೋಗ್ಬೇಕಂತಾರಲ್ಲ, ಹಂಗೆ ಕುತ್ಕೋಬೇಕಾದ್ರೆ ನಾನೊಂದು ವಿಷಯ ನೋಟಿಸ್ ಮಾಡಿದೆ. ಅಲ್ಲೊಂದು ಚಿಕ್ಕ ಕ್ಯೂಟ್ ಪಪ್ಪಿ ಇತ್ತು. ಒಂದು ಡ್ರಮ್ಮು ಮತ್ತು ಗೋಡೆ ಮಧ್ಯ ಏನು ಗ್ಯಾಪ್ ಇರುತ್ತೆ, ಆ ಕಾರ್ನರಲ್ಲಿ ರೋಲಾಗಿ ಮಲ್ಕೊಂಡಿತ್ತು. ನಾನು ಇನ್ನೇನು ಒಂದು ಹನುಮಾನ್ ಚಾಲೀಸ್ ಕೇಳೋಣ ಅಂತ ಹೆಡ್ಫೋನ್ ಇತ್ತಲ್ಲ, ಹೆಡ್ಫೋನಲ್ಲಿ ಹನುಮಾನ್ ಚಾಲೀಸ್ ಹಾಕ್ಕೊಂಡು ಹಂಗೆ ಕೇಳೋಕ್ಕೆ ಶುರು ಹಚ್ಚಿದೆ. ಅಷ್ಟರಲ್ಲೇ ಒಂದು 2-3 ನಿಮಿಷ ಆದಮೇಲೆ ಆ ನಾಯಿ ಬಂದ್ಬಿಟ್ಟು ನನ್ನ ತೊಡೆ ಮೇಲೆ ಕತ್ತಿಟ್ಟು ಮಲಗ್ತು. ಹನುಮಾನ್ ಚಾಲೀಸ್ ಕೇಳಿದ್ಮೇಲೆ ಒಂದು 40-45 ಮಿನಿಟ್ಸ್ ಸುಮ್ಮನೆ ಕುಂತಿದ್ದೆ ನಾನಲ್ಲಿ. ಯಾಕಂದರೆ ಒಂದು ಮೂಡ್ ಆಫ್ ಆಗಿತ್ತು. ಆದರೆ ನಾನು ಐ ಲವ್ ಡಾಗ್ಸ್, ಅದು ನನ್ನ ಮೂಡ್ ಲೈಟ್ ಮಾಡ್ತು. ಬೇಸಿಕ್ಲಿ ಅದು ನನ್ನ ಲವ್ ಡಿಸರ್ವ್ ಮಾಡ್ತಿತ್ತು ಅನ್ನೋಕ್ಕಿಂತ ನಾನದ್ರ ಲವ್ ಡಿಸರ್ವ್ ಮಾಡ್ತಿದ್ದೆ. ಯಾಕಂದರೆ ನನ್ನ ಮೂಡ್ ಲೈಟ್ ಆಯಿತು ಅದನ್ನು ಪೆಟ್ ಮಾಡ್ತಾ. ಅದು ಅವತ್ತು ಇನ್ಸ್ಟಾ ಸ್ಟೋರಿಗೂ ಹಾಕಿದ್ದೆ. ಅದೇ ಥರ ನಾನು ಈ ಸ್ಟೋರಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗ ನಮ್ಮ ಮೂಡ್ ಆಫ್ ಆಗಿರುತ್ತೆ ಅಥವಾ ನಮಗೆ ಬೇಜಾರಾಗಿರುತ್ತೆ, ಯಾವ ಕೆಲಸ ಮಾಡಿ ನಿಮಗೆ ಖುಷಿ ಸಿಗುತ್ತೋ ಕೆಲಸ ಮಾಡಬೇಕು ಅಂತ ಅಷ್ಟೇ. ಇವಾಗ ಅದರಿಂದ ಯಾವಾಗಾದ್ರೂ ನನ್ನ ಮೂಡ್ ಆಫ್ ಆದರೆ ಸುಮ್ಮನೆ ಒಂದು 10 ರೂಪೀಸ್ ಬಿಸ್ಕೆಟ್ ತೊಗೊಂಡು ಸುಮ್ಮನೆ ಈ ಸ್ಟ್ರೀಟ್ ಡಾಗ್ಸ್ ಇರ್ತಾವಲ್ಲ, ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ರೆ ಅದು ಹ್ಯಾಪಿ ಫೇಸಸ್ ಇದೆಯಲ್ಲ ಡಾಗ್ಸಿಂದ, ಅದು ನನಗೆ ಖುಷಿ ಪಡಿಸುತ್ತೆ. ಅದನ್ನು ಕನ್ವೆ ಮಾಡಬೇಕಿತ್ತು ಅಷ್ಟೇ. ಬೇಸಿಕ್ಲಿ ಮೊನ್ನೆ ನನ್ನ ಫ್ರೆಂಡ್ ಒಂದು ರೀಲ್ ಕಳಿಸ್ತಿದ್ದ, ಲೈಕ್ ಫೆಮಿನಿಸಮ್ ಅದು ಇದು ಅಂತ. ಫೆಮಿನಿಸಮಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಫೆಮಿನಿಸಮ್ನ ದುರುಪಯೋಗ ಮಾಡ್ಕೊತಾರಲ್ಲ ಕೆಲವು ಹುಡುಗಿರು. ಲೈಕ್ ಸುಮ್ಮನೆ ಹುಡುಗರು ಹೊಡೆಯೋದು, ಲೈಕ್ ಟ್ಯಾಕ್ಸಿ ಡ್ರೈವರ್ನ ಹೊಡೆಯೋದು. ಕೆಲವೊಂದು ಕೇಸಸ್ ಇದ್ದಾವೆ, ಅದು ರಿಜಿಸ್ಟ್ರು ಆಗಿರೋಲ್ಲ ಕೆಲವೊಂದು ಕೆಲಸಗಳು. ಫೆಮಿನಿಸಮ್, ಈಕ್ವಲ್ ರೈಟ್ಸ್ ಅಂತ ಹುಡುಗರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಲೈಕ್ ಮೋಟೋ ವ್ಲಾಗಿಂಗ್ ಮಾಡ್ತಿತ್ತು, ಅದು ಒಳ್ಳೆಯದೇ. ರೆಕಾರ್ಡ್ ಆಯಿತು ಕ್ಯಾಮ್ರಾದಲ್ಲಿ. ಇಲ್ಲ ಅಂತಂದರೆ ಹುಡುಗರನ್ನ ಭಾಳ ಕೆಟ್ಟವ್ರು ಮಾಡಿಬಿಡ್ತಿದ್ರು. ಅವರೇ ಹುಡುಗಿರು ಸ್ಕೂಟಿಯಿಂದ ಬಂದುಬಿಟ್ಟು ಹುಡುಗರನ್ನ ಗಾಡಿ ಗುದ್ದುಬಿಟ್ಟು ನೀನೇ ಆಕ್ಸಿಡೆಂಟ್ ಮಾಡಿದ್ದು ಹಂಗೆ ಹಿಂಗೆ ಅಂತ. ಅದರಲ್ಲಿ ಅಲ್ಲೇ ಓಡಾಡ್ತಿದ್ದ ಹುಡುಗರು ಕೂಡ ಏನು ವಿಷಯ ಆಗಿದೆ ಅಂತ ಗೊತ್ತಿಲ್ಲದಲೇ ಹುಡುಗರನ್ನ ಹೊಡೆಯೋಕ್ಕೆ ಶುರು ಹಚ್ಚಿಬಿಡ್ತಾರೆ. ಹುಡುಗಿರನ್ನ ಚುಡಾಯಿಸ್ತಿದ್ಯಾ ಅದು ಇದು ಅಂತ. ಅದು ನನಗೆ ಇಷ್ಟ ಆಗಲ್ಲ ಅಷ್ಟೇ. ಆದರೆ ಫೆಮಿನಿಸಮ್, ಈಕ್ವಲ್ ರೈಟ್ಸ್ ಅಂತಂತಾರೆ ಮಾಡಲಿ. ಬಟ್ ಹುಡುಗರಿಗೂ ಒಂದು ರೆಸ್ಪೆಕ್ಟ್, ಒಂದು ಸಮಾಜದಲ್ಲಿ ಒಂದು ಬೆಲೆ ಅನ್ನೋದು ಇರ್ತೈತಲ್ಲ, ಅದು ಹಾಳಾಗಬಾರ್ದು ಅಷ್ಟೇ. ಈ ಆ್ಯಂಟಿ ಫೆಮಿನಿಸಮ್ದು ಲೇಟೆಸ್ಟ್ ಇನ್ಸಿಡೆಂಟು ಮೊನ್ನೆ ನಡೆದಿದ್ದ KSRTC ಒಬ್ಬ ಬಸ್ ಕಂಡಕ್ಟ್ರು, ಸ್ವಲ್ಪ ವಯಸ್ಸಾಗಿದೆ, ಮೇ ಬಿ 50-55 ಇಯರ್ಸ್ ಎಬೋ. ಅವರಿಗೆ ಸುಮ್ಮನೆ ಇವಾಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಕರ್ನಾಟಕ ಸ್ಟೇಟಲ್ಲಿ ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ. ಬಟ್ ಇವಾಗ ಟಿಕೆಟ್ ಪ್ರೈಸ್ಗಳು ಜಾಸ್ತಿ ಮಾಡಿದ್ದಾರೆ. ಆದರೆ ಅವನು ಕಂಡಕ್ಟ್ರು ಟಿಕೆಟ್ ಕೊಡಮ್ಮ ಅಂತಂದರೆ ತನ್ನ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು, ಇಲ್ಲ ಟಿಕೆಟ್ ನಂದಿದು 2 ಟಿಕೆಟು ಅಂತ ತೊಗೊಂಡ್ರೆ, ಅವ್ನು ಇನ್ನೊಬ್ರು ಯಾರು ಅಂತ ಕೇಳಿದ್ರೆ ಇವರು ನನ್ನ ಗಂಡ ಅಂತಂದರೆ ಅವರಿಗೆಲ್ಲ ಟಿಕೆಟ್ ತೊಗೋಬೇಕು ಅಂತ ಅಂದರೆ ಅವನಿಗೆ ಕನ್ನಡದಲ್ಲಿ ಏನಕ್ಕೆ ಮಾತಾಡ್ತಿದ್ಯಾ, ಅವನಿಗೆ ಪಾಪ ಮರಾಠಿ ಬರಲ್ಲ, ಕನ್ನಡದಲ್ಲಿ ಏನಕ್ಕೆ ಮಾತಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿಬಿಟ್ಟು ಹೆಗ್ಗಂಬುಗ್ಗ ಹೊಡೆದ್ರು ಸಾರ್ ಹಂಗೆ ಹಿಂಗೆ ಅಂತ. ಆ ಕ್ಲಿಪ್ಸ್ ನೋಡ್ಬಿಟ್ಟು ನನಗೆ ಭಾಳ ಬೇಜಾರಾಯಿತು. ಅದ್ರ ಎಷ್ಟು ಅಂದಿದ್ದೆ, ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಆಮೇಲೆ ಆ ಕೂತ ಹುಡುಗ ನೀನು ಊರಿಗೆ ಬರಲಿ, ಬಾಳೆಕುಂದ್ರಿಗೆ ಬರಲಿ ಅಟ್ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್, ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ.
ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲಾದ್ರು ಮರಾಠಿನೇ ಸರ್, ಕೇಳಬೇಕಲ್ಲ. ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆಲ್ಲ, ಕೇಳಬೇಕಾ ಬೇಡವಾ? ಬಗ್ಗೆ ಯಾರು ಅಷ್ಟೊಂದು 2 ದಿನ ಮಾತಾಡ್ತಾರೆ, 3ನೇ ದಿನಕ್ಕೆ ಮರ್ತು ಬಿಡ್ತಾರೆ ಎಲ್ಲ ಜನ. ಈ ಥರ ವಿಷಯಗಳು ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ. ಅದನ್ನು ಒಂದು ವಿಷಯ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಾನು ಹೇಳಿದೆ ವೀಕ್ಲಿ ವ್ಲಾಗ್ಸ್ ಕಂಟಿನ್ಯೂಸ್ ಮಾಡ್ತೀನಿ ಅಂತ, ಬಟ್ ವೀಕ್ಲಿ ಒಂದು ಥ್ರೈಸ್ ವ್ಲಾಗ್ಸ್ ಮಾಡ್ತೀನಿ ಏನಾಯಿತು ಎತ್ತ ಅಂತ. ಯಾಕಂದರೆ ನಾನು ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗಬೇಕು, ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಎಲ್ಲ ವಿಷಯಗಳನ್ನ. ಈ ವೀಕು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಅಡ್ಡಾಡೋದಾಯಿತು, ಬರೀ ಅಲ್ದಾಡ್ಸಿದ್ರು, ಟೆಕ್ನಿಕಲ್ ಸೆಮಿನಾರ್ ಅದು ಇದು ಅಂತ. ಹೋಪ್ಫುಲಿ ಇವತ್ತೆಲ್ಲ ಮುಗ್ದೋಗುತ್ತೆ. ಇವತ್ತು ನಾನು ಊರಿಗೆ ಹೋಗಬೇಕು, ನನ್ನ ಫ್ರೆಂಡಿನ ಅಕ್ಕನ ಮದುವೆ ಇದೆ. ಅವನು ಸ್ವಲ್ಪ ಕ್ಲೋಸ್ ಫ್ರೆಂಡೇ, ಸ್ಕೂಲ್ ಫ್ರೆಂಡ್ ಬೇರೆ. ಈ ಸ್ಕೂಲ್ ಫ್ರೆಂಡ್ಸಲ್ಲಿ ಅಂದರೆ ಫ್ರೆಂಡ್ಸ್ ಅಂತಂದರೆ ನನಗನ್ಸಿತ್ತು ಮುಂಚೆ ಯಾರು ಅಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ ಅಂತ. ಬಟ್ ಐ ಟು ಹ್ಯಾವ್ ಸಮ್ ಫ್ರೆಂಡ್ಸ್, ಲೈಕ್ ಕಮ್ಮಿ ಜನ ಇದ್ದರು, ಒಂದು 5-6 ಜನ ಇದ್ದರು, ಬಟ್ ದೇ ಆರ್ ಮೈ ಗುಡ್ ಫ್ರೆಂಡ್ಸ್. ಅವ್ರು ಕರೆದ ಮೇಲೆ ಹೋಗಲೇಬೇಕಲ್ಲ, ಅದಕ್ಕೋಸ್ಕರ. ಈ ಟ್ರಿಪ್ಪು ಗಿಪ್ಪು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಕೆಲವರು ಹೋಗ್ತೀವಿ ಅಂತೆಲ್ಲ ಹೋಗ್ತಾರೆ. ಟ್ರಿಪ್ಪಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ಕೆಲವರು ಫ್ರೆಂಡ್ಸ್ ಇರ್ತಾರೆ, ಒಂದು ಸಪೋಸ್ ಅಸ್ಯೂಮ್ ಮಾಡಿ ನಾನು ನಂದಿಬ್ಬರು ಕ್ಲೋಸ್ ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ, ಅದರ ಜೊತೆ ಇನ್ನೊಬ್ಬ ಜಾಯ್ನ್ ಆಗ್ತಾನೆ, ನನ್ನ ಫ್ರೆಂಡೇ ಆಗಲಿ, ನನ್ನ ಕ್ಯಾಶುವಲ್ ಫ್ರೆಂಡೇ ಆಗಲಿ. ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತೈತಿ. ಇವಾಗ ನಾನು ನನ್ನಿಬ್ಬರು ಫ್ರೆಂಡ್ಸ್ ಜೊತೆ ಕ್ಲೋಸ್ ಇದ್ದೀನಿ ಅಂತ ಅಂದರೆ ಆ 3 ಜನ ಜೊತೆ ಮಾತಾಡ್ತಿರೋದು, ಅವ್ರ ಜೊತೆನೇ ಇರೋದು ಅಂತಂದರೆ 4ನೇವನಿಗೆ ಆಬ್ವಿಯಸ್ಲಿ ಅವನು ಒಬ್ಬನೇ ಆಗಿಬಿಡ್ತಾನೆ. ಬಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಹ್ಯುಮ್ಯಾನಿಟಿ ಇರುತ್ತೆ, ಅವನೂ ಇನ್ಕ್ಲೂಡ್ ಮಾಡ್ಕೋಬೇಕು, ಅವನೂ ನಮ್ಮ ಥರನೇ ಟ್ರೀಟ್ ಮಾಡಬೇಕು ಅಂತ. ಅದು ಕೆಲವೊಂದು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದಕ್ಕೆ ಹೇಳಿದೆ ಅಷ್ಟು. ಹೋಪ್ಫುಲಿ ನೀವ್ಯಾರು ಹಂಗೆ ಮಾಡಿರಲ್ಲ. ಮತ್ತು ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ ಇತ್ತು, ಜಿಮ್ಮಿಗೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಹೋಗಿ ಅದು ಇದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇದಾಗಲಿಲ್ಲ. ಇವಾಗ 1.5 ಅವರಲ್ಲಿ ಟೆಕ್ನಿಕಲ್ ಸೆಮಿನಾರ್ ಕೊಡೋಕೆ ಹೋಗಬೇಕು ಅಷ್ಟೇ. ಮತ್ತು ರೋಡಿಸ್ನ ಲೇಟೆಸ್ಟ್ ಎಪಿಸೋಡಲ್ಲಿ ಅವರ್ ಬಿಲವ್ಡ್ ಪ್ರಿನ್ಸ್ ಭಾಯ್ he lost. But I thought after the episode, rather than selecting Manu for the second round, Prince Bhai could have sent Rishabh. But I was wrong. Rishabh, he was convinced by Riyam that they should win. वो भी perform नहीं करता if they went. Rather than the Rohit was the hero of the episode, he actually deserved that. He performed very well. Manu Chaudhary, वो बोलता है ना, सिर्फ only strength will not matter. You have to play with your mind also. And in that episode, Gunjan, the wrestler, she was very good. I should appreciate her for her performance. She, after getting injured also, she gave a great fight, and she performed really very well. I was impressed. Or last, if I have to give an motivational quote, Hindi का एक in Hindi there is an proverb like शायरी नहीं, एक डायलॉग ही बोल लो. लाइक कुछ लोग कम जानते हैं कि वो कम जानते हैं, क्योंकि बनना है तो आसमान बनो, क्योंकि ज़मीन कितना भी महंगा हो, कोई ना कोई तो आता है खरीदने के लिए. Like if you want to be so good or so much into something like you're obsessed with something, then only you can achieve great things. Consistency and that obsession and that discipline should be there to achieve something. And I would like to thank all the people, those who are watching this vlog. Do subscribe and press the bell icon to see my journey to be successful. वैसे भी कॉर्पोरेट एम्प्लॉय बनना है और
एक यूट्यूब स्टार भी बनना है ना. ओके, दैट ಈಸ್ ಮೈ ಟೈಮ್. ಸ್ಟೇ ಟ್ಯೂನ್ಡ್. ಹೀಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿಯ HR. ಸೈನಿಂಗ್ ಆಫ್. ಬಾಯ್ ಬಾಯ್.